ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಾಯಕರ್ ಕುಟುಂಬ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾವು ಗೋಧಿ ಪಾಯಸ ಮಾಡ್ತಾಯಿದ್ದೀವಿ. ಗೋಧಿ ಪಾಯಸ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು 1/4 kg ಗೋಧಿ ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ ಏನೇನು ಸಾಮಾನುಗಳು ಬೇಕು ಅಂದರೆ ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಶುಂಠಿ ಪುಡಿ ಮತ್ತು ಒಂದು 3/4 kg ಬೆಲ್ಲ. ಆಮೇಲೆ ಗೋಧಿನ ನಾವು ನಿನ್ನೆನೇ ನೆನೆಸಿಟ್ಕೊಂಡಿದ್ದೆ ರಾತ್ರಿಯೇ. ಅದನ್ನು ಇವಾಗ ಒಂದೆರಡೆರಡು ರೌಂಡ್ ಮಿಕ್ಸಿ ಮಾಡಿ ಅದನ್ನು ತೆಗೆದು ನಾವು ಅದು ಎಲ್ಲ ಹಾಲೆಲ್ಲ ತೆಗೆದು ಇಟ್ಕೊತೀನಿ. ಆ ಹಾಲು ಹಾಕಿದರೆ ಚೆನ್ನಾಗಿರ್ತೈತಿ. ನಾವು ಹಾಗೆ ಬೇಯಕ್ಕೆ ಹಾಕಿದರೆ ಎಲ್ಲ ಗಂಟು ಥರ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾವು ಚೆಂದಾಗಿ ಅದನ್ನು ಒಂದೆರಡು ಪಟ್ಟು ತೊಳೆದು ಹಿಂಡಿ ಇಟ್ಕೊಂಡಿರ್ತೀನಿ. ಇದು ಹಾಲನ್ನ ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡಿರ್ತೀನಿ. ಈ ಗೋಧಿನ ಒಂದು ಕುಕ್ಕರಿಗೆ ಹಾಕಿ ಒಂದು 3 ವಿಷಿಲ್ ಹೊಡಿಸ್ತೀನಿ. ಈ ಗೋಧಿ ಇಷ್ಟೊಂದು ನೀರು ಬೇಕಿದ್ದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಒಂದು 3 ವಿಷಿಲ್ ಕೂಗಾಕೆ ಬಿಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂದರೆ ನಮಗೆ ಈ ಕೂಡಲೇ ತಿಳಿಸಿ. ಮತ್ತು ನಾನು ಇನ್ನೊಂದು ಕುಕ್ಕರ್ ಒಳಗೆ ನಾನು ಕಡಲೆಬೇಳೆನೂ ಕೂಗಿಸ್ತಾ ಇದ್ದೀನಿ. ಒಂದು 1/4 kg ಅರ್ಧದಷ್ಟು ನೀವು ತಗೊಂಡು ಅದನ್ನು ಬೇಯಕ್ಕಿಡ್ರಿ. ಅದು 3 ವಿಷಿಲ್ ಆದಮೇಲೆ ನಾವು ಈ ಗೋಧಿ ಬೇಯಕ್ಕಿಟ್ಟಿದ್ವಲ್ಲ, ಇದಾಗಿದೆ. ಇವಾಗ ನಾನು ಆವಾಗಲೇ ತೆಗೆದಿಟ್ಕೊಂಡಿರೋ ಹಾಲು ಏನಾಗಿದೆ ನೋಡೋಣ ಬನ್ನಿ. ನೋಡಿ, ಈ ಥರ ಎಲ್ಲ ಹಾಲೆಲ್ಲ ಕೆಳಗಡೆ ಕುತ್ಕೊಂಡು ಮೇಲೆಲ್ಲ ತಿಳಿ ನೀರು ಬಿಟ್ಟಿದೆ. ಈ ನೀರನ್ನೆಲ್ಲ ತೆಗೆದುಬಿಡ್ಬೇಕು. 1-2 ಸರಿ ತೆಗಿಬೇಕು. ಇವಾಗ ನಾನು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು 1.5 ಲೀಟ್ರಷ್ಟು ನಾನು ನೀರನ್ನ ಹಾಕ್ತೀನಿ. ಪಾಯಸ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನಾವು ಕಡಿಮೆನೇ ನೀರು ಹಾಕಬೇಕಾಗತ್ತೆ. ಆಮೇಲೆ ನಾನು ಆವಾಗಲೇ ಕುಕ್ಕರ್ನಾಗೆ ಗೋಧಿ ಬೇರೆ ಆಮೇಲೆ ಕಡಲೆಬೇಳೆ ಬೇರೆನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದೇ ಗೋಧಿಗೆನೇ ನಾನು ಕಡಲೆಬೇಳೆನೂ ಹಾಕ್ತೀನಿ. ನೋಡಿ, ಇವಾಗ ನೀರು ಕಾದಿತ್ತಿದ್ದು, ಇದಕ್ಕೆ ನಾನು ಅದು ಗೋಧಿ ಮತ್ತು ಕಡಲೆಬೇಳೆನೂ ಹಾಕಿದ್ದೀನಿ. ನೋಡಿ, ಇವಾಗ ಇದು ಕುದಿ ಬಂತು. ನಾನು ಒಂದು 3/4 kg ಬೆಲ್ಲ ಹಾಕ್ತಾಯಿದ್ದೀನಿ. ಪಾಯಸ ಒಂದು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿದರೆ ಅದು ಟೇಸ್ಟಿಯಾಗಿರ್ತೈತಿ. ಗೋಧಿ ಪಾಯಸಕ್ಕೆ ಅಂದರೆ ಸ್ವಲ್ಪ ಬೆಲ್ಲನೇ ಜಾಸ್ತಿನೇ ಬೇಕು. ಯಾಕಂದರೆ ನಾವು ಗೋಧಿ ಸ್ವಲ್ಪ ಹಾಕಿರ್ತೀವಿ, ಆದರೆ ನೀರು ಜಾಸ್ತಿ ಹಾಕಿರ್ತೀವಿ. ಪಾಯಸ ಜಾಸ್ತಿನೇ ಆಗ್ತೈತೆ. ಅದು ರವಾದ್ದು ಅಂದರೆ ಸ್ವಲ್ಪ ನೀರು ಹಾಕಿದ್ರೂ ಅದು ಅಡ್ಜಸ್ಟ್ ಆಗಿಬಿಡ್ತೈತಿ. ಇದು ಗೋಧಿ ಪಾಯಸಕ್ಕೆ ಏನೈತಲ್ಲ, ಅದು ಗೋಧಿ ಪಾಯಸಕ್ಕೆ ಅಂದರೆ ಇದು ಅಡ್ಜಸ್ಟ್ ಆಗೋಲ್ಲ. ನೋಡಿ, ಆವಾಗ ಹೇಳಿದ್ನಲ್ಲ, ಹಾಲು ತೆಗೆದಿಟ್ಟಿದ್ದೆ, ಅದು ಇನ್ನೂ ಒಂದು ಸ್ವಲ್ಪ ನೀರು ಬಿಟ್ಟಿತ್ತು, ಅದು ತೆಗೆದೆ. ಇವಾಗ ಫುಲ್ ಗಟ್ಟಿಯಾಗಿರ್ತಕ್ಕಂಥ ಹಾಲು ನಮಗೆ ಸಿಗ್ತಾಯಿತಿ. ಇದನ್ನು ನೋಡಿ, ಈ ಥರ ಗಟ್ಟಿಯಾಗಿ ಇದು ತಳ ಎಲ್ಲ ಹಿಡ್ಕೊಂಬಿಟ್ಟದ್ದು, ಗಟ್ಟಿ ಅಂಟು ಥರನೇ ಹಿಡಿದುಬಿಟ್ಟೈತಿ ಇದು. ನೋಡಿ, ನಾವು ಈ ಥರ ಕೈ ಆಡಿಸಿ ಅದನ್ನು ಗಟ್ಟಿಯಾಗಿರೋಂಥ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಅಂಟೆಲ್ಲ ಹಿಡಿದುಬಿಟ್ಟೈತಿ. ಅದಕ್ಕೋಸ್ಕರನೇ ಈ ಹಾಲು ಹಾಕಿದ್ರೇ ಪಾಯಸ ಚೆನ್ನಾಗಿ ಆಗೋದು. ನಾವು ಹಾಗೆ ಅದರೊಳಗೇನೆ ಫಸ್ಟೇ ಎಲ್ಲ ಕೂಡಿಸಿ ಮಿಕ್ಸಿ ಮಾಡಿ ಕುಕ್ಕರ್ಗೆ ಹಾಕಿ ಕೂಗಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಾಯಸ. ಈ ಹಾಲು ಹಾಕಿದಾಗೇ ಪಾಯಸಕ್ಕೆ ಒಂದು ಕಳೆ ಬರ್ತಾಯಿತಿ. ನೋಡಿ, ಇವಾಗ ಕುದೀತಾ ಆಯ್ತಿದ್ದು. ಒಂದು 15 ನಿಮಿಷ ಕುದಿಸಿದ್ದೀನಿ. ಈ ಹಾಲು ಹಾಕಿ ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ಅದು ಗಟ್ಟಿಯಾಗಿ ತಳ ಹಿಡಿದು ಬಿಡ್ತೈತಿ. ಅದಕ್ಕೋಸ್ಕರ ನಾವು ಹಾಲು ಹಾಕಿದ ಮೇಲೆ ಒಟ್ಟೆ ಬಿಡೋಕ್ಕೆ ಆಗೋಲ್ಲ. ಮೊದಲೇ ನಾವು ಬೆಲ್ಲ ಹಾಕಿ ಬೇಕಂದ್ರೆ ಒಂದು 5 ನಿಮಿಷ 10 ನಿಮಿಷಕ್ಕೊಂದು ಸರಿ ನಾವು ತಿರುಗಿಸಿ ಆಡಿದ್ರೂ ನಡಿತೈತಿ. ಈ ಹಾಲು ಹಾಕಿದ ಮೇಲೆ ಮಾತ್ರ ಫುಲ್ ತಿರುಗಿಸ್ತಾನೇ ಇರಬೇಕು. ನಾವು ಒಂದು ಸ್ವಲ್ಪನೂ ಬಿಡಲೇಬಾರ್ದು. ನೋಡಿರಿ, ಅದಕ್ಕೆಲ್ಲ ಹಿಡ್ಕೊಂಡಿರೋದನ್ನೆಲ್ಲ ಇನ್ನೊಂದು ಸರಿ ತೊಳೆದು ಹಾಕಿ ಅದೆಲ್ಲ ಪಾತ್ರೆಗೆಲ್ಲ ಹಿಡ್ಕೊಂಡು ಬಿಟ್ಟಿರ್ತೈತಿ. ನೋಡಿರಿ, ಇದು ಚೆನ್ನಾಗಿ ಒಂದು 5 ನಿಮಿಷ ಕುದೀಲಿ. ಆಮೇಲೆ ಒಣಕೊಬ್ಬರಿನೂ ಹಾಕಬೇಕು. ಅದಾದಮೇಲೆ ಈಗ ಈ ಡ್ರೈ ಫ್ರೂಟ್ಸ್ನೂ ಎಲ್ಲ ತುಪ್ಪದಲ್ಲೇ ಹುರಿದ್ಬಿಟ್ಟು ಇದಕ್ಕೇ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ರಿ. ನೋಡಿ, ಸ್ವಲ್ಪ ಅದು ಹುರ್ಕೊಳೋಷ್ಟೊತ್ತಿಗೆ ನನಗಿಲ್ಲಿ ಆಗಲೇ ತಳ ಹಿಡಿದ್ಬಿಟ್ಟಿರೋದು ಸಿಗ್ತಾಯಿತಿ. ಅದಕ್ಕೇ ನಾನು ಒಣಶುಂಠಿ ಮತ್ತು ಏಲಕ್ಕಿ ಪುಡಿನ ಕುಟ್ಟಿ ನಾವು ಸೋಸ್ಕೊಂಡು ಇಟ್ಕೊಂಡಿರ್ತೀವಿ. ಒಂದು ಅರ್ಧ ಸ್ಪೂನ್ ಅದಕ್ಕೆ ಹಾಕಿ ತಕ್ಕೊಂಬಿಡ್ತೀವಿ ನಾವು. ಇವಾಗ ಬೇರೆ ಪಾತ್ರೆಗೆ ನಾನು ತೆಗೆದು ಅದ್ರ ಮೇಲೆ ಒಣಕೊಬ್ಬರಿನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತೈತಿ.
ನಾವು ಅದೇ ಪಾತ್ರೆಯಲ್ಲೇ ಬಿಡಲೇಬಾರ್ದು. ಬೇರೆ ಪಾತ್ರೆಗೆ ನಾವು ತೆಗೆದುಬಿಟ್ಟು ನಾವು ಇದ್ರ ಮೇಲೇ ಒಣ ಕೊಬ್ಬರಿ ಮತ್ತು ಗಸಗಸೆ ಹಾಕಿದರೆ ರೆಡಿ ಆಯಿತು. ನಿಮಗೆ ಈ ಪಾಯಸ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.